ಅಯ್ಯೋ ಅಯ್ಯೋ ಅಯ್ಯೋ, ಈ ಮನೇಲಿ ಇಲ್ಲಿವರೆಗೂ ನಾವೇ ಪ್ಲಾನ್ ಮಾಡಿದ್ದು, ನಾವೇ ಸೋತ್ ಹೋಗಿದ್ದು. ಫಸ್ಟ್ ಟೈಮ್ ಬೇರೆಯವರು, ಅದು ಹೊರ್ಗಿನವ್ರು ಪ್ಲಾನ್ ಮಾಡಿ ಸಕ್ಸಸ್ ಆಗಿರೋದನ್ನ ನೋಡಿದ್ದು. ಆದ್ರೂ ಪೌಡ್ರು, ಒಳಗಡೆ ನಡೆಯೋದನ್ನ ಮೊದ್ಲೇ ಹೇಳ್ದೆ, ಅದ್ ಹೇಗ್ ಸಾಧ್ಯ ಆಯ್ತು ನಿನ್ಗೆ? ಬೇರೆಯವರು ಮಾತಾಡ್ಕೋಬೇಕಾದ್ರೆ ಎಷ್ಟು ಸಲ ಕದ್ದು ಕೇಳಿಸ್ಕೊಂಡಿಲ್ಲ ನಾವು. ಹಾಗೇನೆ ಕೇಳಿ ಕೇಳಿ ಎದುರುಗಡೆಯವರು ಹೇಗೆ ಯೋಚನೆ ಮಾಡ್ತಾರೆ ಅಂತ ಒಂದು ತಿಳುವಳಿಕೆ ಬಂದಿದೆ. ಮತ್ತೆ ನನಗ್ ಬರ್ಲಿಲ್ವಲ್ಲ? ಯೋಚನೆ ಮಾಡಿದ್ರೆ ಬರುತ್ತೆ ಚಂದ್ರಿಕಾ. ಮೊನ್ನೆ ದಿವ್ಯಾ ಅವರ ಮನೆಯಲ್ಲಿ 2 ದಿನ ಇದ್ಲು, ಇವತ್ತು ಚಾಣಕ್ಯ ಈ ಮನೆಗೆ ಬಂದಿದ್ದಾನೆ. ಹೇಗಾದ್ರೂ ಇಲ್ಲಿ 2 ದಿನ ಉಳ್ಕೋತಾನೆ ಅಂತ ಊಹಿಸ್ದೆ, ಅಂದ್ಕೊಂಡಾಗೆ ನಡೆಯಿತು. ಆಹಾ, ನಡೆಯೋ ಅಂತದನ್ನ ನೀನ್ ಮೊದ್ಲೇ ಊಹಿಸಿದ್ಯಾ ಅಂದ್ರೆ ಪೌಡ್ರು, ನೀನ್ ಮಾಮೂಲಿ ಅವನಲ್ಲ ಪೌಡ್ರು. ನಿನ್ನಲ್ಲೊಬ್ಬ ನಿತ್ಯಾನಂದ ಸ್ವಾಮಿ, ನಿನ್ನಲ್ಲೊಬ್ಬ ಚಂದ್ರ ಸ್ವಾಮಿ. ಸಾಕ್ ನಿಲ್ಸು. ಜೈಲ್ಗೆ ಹೋಗಿರೋ ಸ್ವಾಮಿಗಳು ಬಿಟ್ರೆ ಜಿನೈನ್ ಸ್ವಾಮಿಗಳು ಸಿಗ್ಲಿಲ್ವಾ ನನ್ ಜೊತೆ ಹೋಲ್ಸೋದಕ್ಕೆ ನಿನ್ಗೆ? ಹೋಗ್ಲಿ, ನಮ್ಮನೆಗ್ ಬರೋ ಸ್ವಾಮೀಜಿನೇ ಅನ್ಕೊಳ್ಳಿ. ಅವ್ರು ಕೂಡ ಮುಂದೆ ನಡೆಯೋದನ್ನ ಹೇಳೋ ಹಾಗೆ ನೀವು ಪ್ರೆಸೆಂಟ್ ಅಲ್ಲಿ ಏನ್ ನಡೆಯುತ್ತೆ ಅನ್ನೋದನ್ನ ಹೇಳಿದ್ರಿ. ಆ ಸ್ವಾಮೀಜಿನ ತಪ್ಸಿ ಆ ಕ್ಯಾರೆಕ್ಟರ್ನ ನೀವೇ ಮಾಡೋದ್ ಬೆಟರು. ಬೇಡ ಕಣೆ, ನನ್ಗೆ ಈ ಚಿಕ್ಕಗಡ್ಡ ಬಿಟ್ರೆ ಉದ್ದಗಡ್ಡ ಚೆನ್ನಾಗಿರಲ್ಲ. ಆದ್ರೂ ನಾನ್ ಹೇಳಿದ್ದು ಇಲ್ಲಿ ನಡೀತಿಲ್ಲ, ಆ ಸ್ವಾಮೀಜಿ ಹೇಳಿದೆ ನಡೀತಿದೆ. ಅಂದ್ರೆ ದಿವ್ಯಾನ್ ಮದ್ವೆ ಆಗೋ ಹುಡ್ಗ ಚಾಣಕ್ಯನಾ? ಅದಕ್ಕೆ ಅಲ್ವಾ ಇದೆಲ್ಲ ನಡೀತಿದೆ. ಅಂದ್ರೆ ನೆಕ್ಸ್ಟ್ ಏನು? ನನ್ ಬಾಯಾರೆ ಹೇಳೋದು ಯಾಕೆ? ನಿನ್ ಕಣ್ಣಾರೆ ನೀನೇ ನೋಡು ಆ ದಾರುಣನ. ದಾರುಣನಾ? ಎಲ್ಲದೂನು ನಾನ್ ಕೇಳ್ದಾಗ್ಲೇ ಮಾಡ್ತೀಯಾ? ಕೇಳ್ದೇನೆ ಅಮ್ಮ ಕೂಡ ಊಟ ಹಾಕಲ್ಲ. ನಮ್ ಮನೇಲಿ ನಿಂಗೆ ನೆಗಡಿ ಆದಾಗ ನೀನ್ ಕೇಳ್ದೇನೆ ಆವಿ ಕೊಟ್ಟೆ. ಅದು ಸರ್ವಿಸ್ ಅಲ್ಲ, ಟಾರ್ಚರು. ಆ ಟಾರ್ಚರ್ನ ನಿನ್ ಜೊತೆ ನಾನು ಅನುಭವಿಸ್ದೆ ಅಲ್ವಾ? ಆ ಕೃತಜ್ಞತೆನೂ ಇಲ್ವಾ ನಿನ್ಗೆ? ಸ್ಯಾಡಿಸ್ಟ್ ತರ ಬಿಹೇವ್ ಮಾಡ್ತಾ ಇದ್ಯಾ. ನನ್ನನ್ನ ನಿಮ್ ಮನೆಯಿಂದ ಕಳ್ಸೋದಕ್ಕೆ ನೀವ್ ಮಾತ್ರ ಸ್ವಾಮೀಜಿ ತರ ಬಿಹೇವ್ ಮಾಡಿದ್ರಾ? ಅದಕ್ಕೆ ಅಂತ ಇವಾಗ ರಿವೆಂಜ್ ತಗೋತಾ ಇದ್ಯಾ? ಕಿರಿಚ್ಬೇಡ್ರಿ. ಕುಡೀರಿ. ಆಗಲ್ಲ ಮೇಡಮ್, ನೀವ್ ಏನ್ ಹೇಳಿದ್ರು ನಾನು ಕೇಳಲ್ಲ ಮೇಡಮ್. ದಯವಿಟ್ಟು ನೀವು ನಿಮ್ ಹಠನ ಬಿಟ್ಬಿಡಿ. ನೀವೇನ್ ಹೇಳಿದ್ರು ನಾನ್ ಕೇಳಲ್ಲ. ನೀವ್ ನಮ್ಮ ಅಣ್ಣಂಗ್ ಪಿಯೆ, ನನ್ಗಲ್ಲ. ನಾನು ನಿಮ್ ಕ್ಷೇಮ ಬಯಸೋನು ಮೇಡಮ್, ನೀವ್ ನನ್ ಮಾತ್ ಕೇಳಲೇಬೇಕು. ಹಾಗಾದ್ರೆ ನೀನೇ ನನ್ ಮಾತ್ ಕೇಳು, ನನ್ಗೆದ್ರು ಮಾತಾಡ್ಬೇಡ. ಏನಾಯ್ತು? ನೋಡಿ ಸರ್, ಶಶಿ ಅವ್ರು ಏನ್ ಮಾತಾಡ್ತಾ ಇದಾರೆ ಅಂತ. ನಾನ್ ಕರೆಕ್ಟ್ ಆಗೇ ಮಾತಾಡ್ತಿದ್ದೀನಿ ಕೇಶವ, ನೀನೇ ನನ್ ಜೊತೆ ವಾದ ಮಾಡ್ತಿದೀಯಾ. ವಿಷಯ ಏನು ಅಂತ ಹೇಳಿ. ಏನಿಲ್ಲ ಅಮ್ಮ ಅವ್ರೆ, ನಾಳೆ ಶಶಿ ಅವ್ರಿಗೆ ಇಂಪಾರ್ಟೆಂಟ್ ಎಕ್ಸಾಮ್ ಇದೆ, ಮನೆಗೆ ಹೋಗಿ ಓದ್ಕೊಳ್ಳಿ ಅಂದ್ರೆ ಹೋಗಲ್ಲ ಅಂತಿದ್ದಾರೆ. ನೀನೇ ಹೇಳು ದಿವ್ಯಾ, ಅಣ್ಣನ ಈ ಕಂಡೀಷನ್ ಅಲ್ಲಿ ಬಿಟ್ಟು ನಾನು ಹೇಗ್ ಹೋಗ್ಲಿ? ಹೋಗ್ಲಿಲ್ಲ ಅಂದ್ರೆ ನಾಳೆ ನಿಮ್ ಎಕ್ಸಾಮ್ ನ ಬರೆಯೋದಕ್ಕಾಗಲ್ಲ, ಫೇಲ್ ಆಗ್ತೀರಾ. 1 ಇಯರ್ ನೀವು ಪಟ್ಟ ಶ್ರಮ ಎಲ್ಲ ವ್ಯರ್ಥ ಆಗೋಗುತ್ತೆ. ಆದ್ರೂ ಸರಿ, ನಾನು ಹೋಗಲ್ಲ. ಇದಕ್ಕೆ ಯಾಕೆ ಇಷ್ಟೊಂದು ಆರ್ಗ್ಯುಮೆಂಟು? ಕೇಶವ, ನೀನ್ ಹೋಗಿ ಶಶಿ ಬುಕ್ಸ್ ಎಲ್ಲ ತಗೊಂಡ್ ಬಾ. ಅಂದ್ರೆ ನನ್ಗೆ ಐಡಿಯಾ ಮೊದ್ಲೇ ಬಂದಿತ್ತು ಅಮ್ಮ ಅವ್ರೆ, ಆದ್ರೆ ಶಶಿ ಅವರು ಅವ್ರ ಮನೇಲಿ ಬಿಟ್ರೆ ಹೊರಗಡೆ ಎಲ್ಲೂ ಓದೋದಿಲ್ಲ. ಹೌದು ದಿವ್ಯಾ, ಆ ಮನೇಲಿ ಓದಿದ್ರನೆ ನಂಗೆ ನೆನ್ಪಿರೋದು. ಶಶಿ, ನೀನ್ ಮನೆಗೆ ಹೋಗಿ ಓದ್ಕೋ. ಕೇಶವ, ಆಂಬುಲೆನ್ಸಿಗೆ ಫೋನ್ ಮಾಡು, ಹೋಗೋಣ. ಬೇಡ ಸರ್, ನಿಮ್ಗೆ ಬೆಡ್ಡಿಂದ ಇಳಿಬಾರ್ದು ಅಂತ ಡಾಕ್ಟರ್ ಹೇಳಿದಾರಲ್ವಾ. ಪರವಾಗಿಲ್ಲ, ಶಶಿ ಎಕ್ಸಾಮ್ಗಿಂತ ನನ್ನ ಹೆಲ್ತ್ ಇಂಪಾರ್ಟೆಂಟ್ ಅಲ್ಲ. ಈ ಇಯರ್ ಎಕ್ಸಾಮ್ಸ್ ಬರ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಇಯರ್ ಬರೀತೀನಿ. ಹೋದ್ರೆ ನಿನ್ ಹೆಲ್ತ್ ವಾಪಸ್ ಬರಲ್ಲ, ನೀನ್ ಇಲ್ಲೇ ಇರು. ನೀನ್ ಫೇಲ್ ಆಗೋದು ನನಗಿಷ್ಟ ಇಲ್ಲ. ನೀನ್ ಪೇಷಂಟ್ ಆಗಿ ಕಂಟಿನ್ಯೂ ಮಾಡೋದು ನಂಗೆ ಇಷ್ಟ ಇಲ್ಲ. ನಾನು ಹೇಳೋದು ಕೇಳು ಶಶಿ, ನೀನ್ ಹೊರಡು. ಮತ್ತೆ ನೀನ್ ಯಾರು ನೋಡ್ಕೋತಾರೆ? ಅಮ್ಮ ಅವ್ರಿದಾರಲ್ವಾ, ಅವ್ರು ನೋಡ್ಕೋತಾರೆ. ಅವಳು ಯಾಕೆ? ನೀನ್ ನೋಡ್ಕೊಳಲ್ವಾ ಕೇಶವ? ಅಂದ್ರೆ ಸರ್, ಶಶಿ ಅವ್ರ ಮನೇಲಿ ಒಬ್ರೇ ಇರೋದಿಲ್ಲ ಅಲ್ವಾ, ಯಾರಾದ್ರೂ ಒಬ್ರು ಜೊತೆಲಿ ಇರ್ಬೇಕಲ್ವಾ. ಹಾಗಾದ್ರೆ ನನ್ನೇ ಕರ್ಕೊಂಡು ಹೋಗಿ. ನೀವಾದ್ರೂ ಹೇಳಿ ಅಮ್ಮ ಅವ್ರೆ, ಸರ್ನ ನೀವು ನೋಡ್ಕೋತೀನಿ ಅಂತ ಹೇಳಿ. ಬೇಡ ಬಿಡು ಕೇಶವ, ನಾನೇ ಇಲ್ಲಿದ್ದು ಅಣ್ಣನ ನೋಡ್ಕೋತೀನಿ. ನೀನ್ ಹೋಗು ಶಶಿ, ನಾನ್ ನೋಡ್ಕೋತೀನಿ. ಬೇಕಾಗಿಲ್ಲ, ನಾನೇ ಬರ್ತೀನಿ. ನೋಡ್ಕೋತೀನಿ ಅಂತ ಹೇಳ್ದೆ ಅಲ್ವಾ, ನೀವ್ ಹೊರಡಿ. ಥ್ಯಾಂಕ್ಸ್ ದಿವ್ಯಾ. ಸರ್ ಹುಷಾರು ಅಮ್ಮ ಅವ್ರೆ, ನೀವ್ ನಡೀರಿ. ಇದೇನು ಕೇಶವ,
ನಿಮ್ ಡ್ಯಾಡಿ ಕಾರಿಗೆ ಅಡ್ಡವಾಗಿ ನಿಂತಿದ್ದಾರೆ. ಹೇಳ್ದೆ ಅಲ್ವಾ ಮೇಡಮ್, ನಮ್ಮ ಅಪ್ಪನ್ಗೆ ನಮ್ಮ ಮೇಲೆ ಡೌಟ್ ಬಂದಿದೆ ಅಂತ. ಮತ್ತಿವಾಗ ಹೇಗೆ? ಇನ್ನೇನಿದೆ, ಕಾಮಾಗಿ ಹೊರಟೋಗೋದು. ನಾನು ಮ್ಯಾನೇಜ್ ಮಾಡ್ತೀನಲ್ವಾ. ಜಾಗ ಬಿಡಿಯಪ್ಪ, ನಾವು ಹೋಗ್ಬೇಕು. ಹೋಗ್ಬೇಕಾದವರು ಎಲ್ರು ಹೋಗ್ಬೋದಲ್ವಾ? ಎಲ್ರು ಅಂದ್ರ? ನಿಮ್ ಬಾಸ್ನು ಕೂಡ ಕರ್ಕೊಂಡು ಹೋಗ್ಬೋದಲ್ವಾ ಅಂತಿದ್ದೀನಿ. ಅಣ್ಣನ್ಗೆ ಬ್ಯಾಕ್ ಪೇನ್ ತುಂಬಾ ಇದೆ ಅಂಕಲ್. 2 days ಓಡಾಡ್ಬಾರ್ದು ಅಂತ ಡಾಕ್ಟರ್ ನಿಮ್ ಮುಂದೆನೆ ಹೇಳಿದ್ರಲ್ವಾ? ಹೇಳಿದ್ರ ಹೇಳ್ಸಿದ್ರ? ಅಂದ್ರೆ ಏನಪ್ಪ ನಿಮ್ ಉದ್ದೇಶ? ನನಗೆಲ್ಲ ಗೊತ್ತಾಗೋಯ್ತು ಕಣೋ. ಬಾಳೆಹಣ್ಣಿನ ಸಿಪ್ಪೆ ಎಸೆಯೋದ್ರಿಂದ ಹಿಡಿದು ಫೋನ್ ಮಾಡ್ದನೆ ಡಾಕ್ಟ್ರು ಬರೋವರೆಗೂ ಎಲ್ಲನೂ ನಾನು ಗಮನಿಸ್ತಾನೇ ಇದ್ದೀನಿ. ಈ ಮನೇಲಿ ಸೆಕ್ಯೂರಿಟಿ ಇಲ್ದೇನೆ ಇರಬಹುದು, CC ಕ್ಯಾಮ್ರಾ ಕೆಲಸ ಮಾಡ್ದೇನೆ ಇರಬಹುದು, ಆದ್ರೆ ಈ ನಾಣಿ ಕಣ್ಣಿಂದ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ನಿಮ್ ಕಣ್ ಸರಿಯಾಗಿ ಕಾಣಿಸಲ್ಲ ಅಂತ ನನಗೆ ಗೊತ್ತು ಅಪ್ಪ. ಏನೋ ಅಂದೆ? ಸಾರಿ, ನಿಮ್ ಕಣ್ಣು ಮಾಮೂಲಿ ಅಲ್ಲ, ತುಂಬಾ ಪವರ್ಫುಲ್ ಅಂತ ನನಗೆ ಗೊತ್ತು ಅಪ್ಪ. ಆದ್ರೆ ನಾವೇನ್ ಕೆಟ್ಟ ಕೆಲಸ ಮಾಡ್ತಿಲ್ವಲ್ಲ. ಉದ್ದೇಶ ಪೂರ್ವಕವಾಗಿ ನಿಮ್ಮ ಬಾಸ್ನ ಇಲ್ಲಿ ಬಿಟ್ಟು ಹೋಗ್ತಿದ್ದೀರಲ್ವಾ? ಇಲ್ಲ ಅಂಕಲ್, ಅಣ್ಣ ನಿಜವಾಗ್ಲೂ ಓಡಾಡ್ಬಾರ್ದು. ಹಾಗೆ ನೀವಿಬ್ರು ಪ್ಲಾನ್ ಮಾಡಿದಿರಂತ ನನಗೆ ಗೊತ್ತಮ್ಮ. ಏನೋ ಒಂದು ಮಾಡಿ ನಮ್ ದಿವ್ಯಮ್ಮನ್ನ ನಿಮ್ಮ ಅಣ್ಣನಿಗೆ ಗಂಟಾಕ್ಬೇಕು ಅಂತ ನೋಡ್ತಿದ್ದೀರ ಅಂತ ನನಗೆ ಅರ್ಥ ಆಯ್ತು. ದೇವ್ರು ಹೇಗ್ ಬರ್ದಿರ್ತಾನೋ ಹಾಗೆ ನಡೆಯುತ್ತೆ ಅಪ್ಪ. ನಿಮ್ ಕೈಯಲ್ಲಿ ನಮ್ ಕೈಯಲ್ಲಿ ಏನೂ ಇಲ್ಲ. ಆ ದೇವ್ರೇ ಆಜ್ಞೆ ಮಾಡಿದ್ರು ಸರಿ, ನೀವು ಅನ್ಕೊಂಡಿದ್ದು ನಡೆಯಲ್ಲ, ನಡೆಯೋಕ್ ಬಿಡಲ್ಲ.